ಎಲ್ಲ ಒಂದು ಕಡೆ ವ್ಯವಸ್ಥಿತವಾದ ಈ ಒಂದು ಘರ್ಷಣೆಗೆ ಮೊದಲೇ ಪ್ರೀ ಪ್ಲ್ಯಾನ್ಡ್ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ವಾಪಸ್ ಮಾಡ್ತಾರೆ, ಗೊತ್ತಾಯಿತು. ನಮ್ಮ ರಿಸರ್ವ್ ಪೊಲೀಸ್ ಇದ್ದಂಥವ್ರನ್ನ ಕಳಿಸ್ತಾರೆ ಬೇರೆ ಕಡೆಗೆ, ಇಲ್ಲಿ ಸ್ಪಾಟಿಂದ. ಇಲ್ಲಿ ಘಟನೆ ನಡೆಯೋದಕ್ಕಿಂತ 10 ನಿಮಿಷದ ಮುಂಚೆ ಇಲ್ಲಿದ್ದಂಥ ಹೆಚ್ಚುವರಿ ರಿಸರ್ವ್ ಪೊಲೀಸ್ ಏನಿತ್ತು ಅದನ್ನು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಹೇಳ್ತಾರೆ. ಎಲ್ಲರನ್ನು ವಿತರಣೆ ಮಾಡಿದ್ರು ಅಂತ ಹೇಳಿ. ಯಾರು ವಿತರಣೆ ಮಾಡಲಿಕ್ಕೆ ಹೇಳಿದರು? ಗೃಹ ಸಚಿವರು ಹೇಳಿದ್ರು, ಮತ್ತೆ ಯಾರು ಹೇಳಿದ್ರು? ನೀವು ಘಟನೆ ಇಲ್ಲಿ ಏನು ದೊಡ್ಡ ಪೆಟ್ರೋಲ್ ಬಾಂಬ್ಗಳು ಇದಂತೂ ನಿಮ್ಮ ತಲವಾರುಗಳು ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಿಮ್ಮಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ 1 ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ. ಈ ಸರ್ಕಾರ ಏನು ಮಾಡ್ತಾಯಿತ್ತು? ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಈ ಲೋಕಲ್ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಇಲ್ಲಿ ಅಂತೇಳಿ. ಇಲ್ಲಿ ಏನು ಹೇಳ್ತಾರೆ? ಬದ್ರಿಕೊಪ್ಪಲು ಗ್ರಾಮದಿಂದ ಮಧ್ಯಾಹ್ನ ಸುಮಾರು ಅವೆಲ್ಲ ಬೇಡ ಬಿಡಿ, ಹೊರಟಿದ್ದು ಕೋಟೆ ಬೆಟ್ಟ ಇವೆಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಇರಲಿ. 7:30 ಗಂಟೆಗೆ ಅಲ್ಲಾ ಮಸೀದಿ ಮುಂಭಾಗ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪ ಗ್ರಾಮದ ಹೆಸರುಗಳು ಹಾಕೊಂಡವ್ರು, ಹುಡುಗರುಗಳ ಹೆಸರನ್ನ. ಇದು ಇಲ್ಲಿ ಅದಕ್ಕೋಸ್ಕರ ವಿತರಣೆ ಮಾಡಿದವ್ರು ಯಾರು? ಹೆಚ್ಚುವರಿ ಪೊಲೀಸ್ನ ಯಾಕೆ ಹಾಕೊಳ್ಳಲಿಲ್ಲ? ಇದಕ್ಕೆ ಕಾರಣ ಏನು? ಇದನ್ನೇ ತನಿಖೆ ಆಗಬೇಕಾಗಿರೋದು. ಇಲ್ಲಿ ಯಾರು ವೈಫಲ್ಯ? ಇದು ಸರ್ಕಾರ ಜವಾಬ್ದಾರಿ ಇಲ್ವಾ? ಇಲ್ಲಿ ಹಲವಾರು ಹೆಸರುಗಳನ್ನು ಬದ್ರಿಕೊಪ್ಪ ಗ್ರಾಮದವ್ರದ್ದು ಈ ಕಂಪ್ಲೇಂಟಲ್ಲಿ. ಮತ್ತು ಅವ್ರ ಜೊತೆ ಇನ್ನೊಂದು 250 ಜನ ಪಟಾಕಿ ಸಿಡಿಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿ 10 ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳಿ ಬರ್ಕೊಂಡವ್ರೆ. 10 ನಿಮಿಷ ಅವ್ರು ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಟವ್ರು ಯಾರು? ನೀವೇನು ಮಾಡ್ತಾಯಿದ್ರಿ? ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತಲ್ಲಿ? ತಕ್ಷಣ 2 ಸಮಾಜದವ್ರನ್ನ ಹೆಚ್ಚುವರಿ ಪೊಲೀಸ್ ಇದ್ದಿದ್ದರೆ ಕಂಟ್ರೋಲಿಗೆ ತರೋಕ್ಕೆ ಸಾಧ್ಯ ಇರಲಿಲ್ವ ನಿಮಗೆ? ಇದಾ ನಿಮ್ಮ ಆಡಳಿತ? ಇಲ್ಲಿ ಇದಾದ ಮೇಲೆ ಇಲ್ಲಿ 1 ವರ್ಷನಿದೆ ಅಶೋಕ್ ಕುಮಾರ್ ಅಂತಕ್ಕಂಥ ಇನ್ಸ್ಪೆಕ್ಟ್ರು ಸ್ಥಳದಲ್ಲೇ ಇರಲಿಲ್ಲ ಅಂತ, DYSPನೂ ಇರಲಿಲ್ಲ ಅಂತಕ್ಕಂಥದ್ದು ಇದೆ ಮಾಹಿತಿ. ಇಲ್ಲಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂತೆ ಸೂಚಿಸಿದ್ರು ಅಂತೇಳಿ ಇಲ್ಲಿ ಕಂಪ್ಲೇಂಟಲ್ಲಿ ಇಟ್ಕೊಂಡಿದ್ದೀರಿ. ಈಗ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದನ್ನೇ FIRದೇ ಮೊದಲು ಪ್ರಾರಂಭ ಮಾಡಿದೆ. ಅದಕ್ಕೇ ನಂತರ ಅಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ಮಸೀದಿ ಬಳಿ ಮತ್ತು ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಮತ್ತು ಅವ್ರದ್ದೊಂದು ಸ್ವಲ್ಪ ಹೆಸರುಗಳು ಸೇರಿಸ್ಕೊಂಡ್ರಿ. ಈಗ ಈ ಹೆಸರುಗಳನ್ನೆಲ್ಲ ರವಿ ಅನ್ನೋನು ಕೊಟ್ಟಿದ್ದಾನೆ ಅಲ್ವೇ?